ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮುರುಘರಾಜೇಂದ್ರ ಮಠದ ಕಂಚಿನ ರಥ ದೀಪೋತ್ಸವ ಪ್ರಶಸ್ತಿ ಪ್ರದಾನ, ಭಾವೈಕ್ಯ ಸಮ್ಮೇಳನ, ಗುರುಗಳ ಮಾರ್ಗದರ್ಶನದಲ್ಲಿ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಎಂದ ಪೇಜಾವರ ಶ್ರೀಗಳು, ಮನಸ್ಸಿನ ಅಂಧಕಾರ ನಿವಾರಣೆ ಕಾರ್ತಿಕ ದೀಪೋತ್ಸವದ ಉದ್ದೇಶ ಎಂದ ಮುರುಘರಾಜೇಂದ್ರ ಶ್ರೀಗಳು, ಭಾವೈಕ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಶಾಲಿನಿಗೆ ಕೆಳದಿ ರಾಣಿ ಚೆನ್ನಮ್ಮ, ಜಿ ನಾಗೇಶ್ ಮತ್ತು ಕೋಣಂದೂರು ಲಿಂಗಪ್ಪಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ, ವಿ.ಟಿ. ಸ್ವಾಮಿ, ಟಾಕಪ್ಪ, ಸುಭಾಷ್ ಕೌಟಳ್ಳಿ ಇನ್ನಿತರರಿಗೆ ಗುರುರಕ್ಷೆ. ನವೆಂಬರ್ 26ಕ್ಕೆ ಶ್ರವಣಬೆಳಗೊಳ ಜೈನ ಮಠದ ಶ್ರೀ ಅಭಿನವ ಚಾರುಕೀರ್ತಿ ಶ್ರೀಗಳ ಮಂಗಳ ಪುರಪ್ರವೇಶ. ಶ್ರೀಗಳ ಆಗಮನ ಕಾರ್ಯಕ್ರಮ ಕುರಿತು ವಿ.ಟಿ. ಸ್ವಾಮಿ, ಗಜೇಂದ್ರ ಜೈನ್, ಯಶೋಧರ ಮಾಹಿತಿ. ನಾಮಫಲಕ ಕನ್ನಡದಲ್ಲಿರಲಿ. ಅನ್ಯ ಭಾಷಿಕ ಬ್ಯಾಂಕ್ ಉದ್ಯೋಗಿಗಳನ್ನು ವರ್ಗಾಯಿಸಲು ಒತ್ತಾಯಿಸಿ ಕರವೆಯಿಂದ ಬೈಕ್ ರ್ಯಾಲಿ ಮೂಲಕ ಒತ್ತಾಯ. ಈಗ ಸುದ್ದಿಯ ವಿವರ. ಮನದೊಳಗಿನ ಕತ್ತಲು ಕರಗಲು ಸೂರ್ಯನಾರಾಯಣನ ಕೃಪೆ ಅಗತ್ಯ. ಹೊರಗಿನ ಕತ್ತಲು ಕಳೆಯಲು ಸೂರ್ಯನ ಆಸರೆ ಅಗತ್ಯವಾಗಿದೆ. ಆದರೆ ಒಳಗಿನ ಕತ್ತಲು ದೂರವಾಗಿಸಲು ನಮ್ಮೊಳಗಿನ ಮಾನವೀಯತೆ ಜಾಗೃತಗೊಳ್ಳಬೇಕು ಎಂದು ಉಡುಪಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವ ಪ್ರಸನ್ನತೀರ್ಥ ಸ್ವಾಮಿಗಳು ತಿಳಿಸಿದರು. ಸಾಗರ ತಾಲೂಕಿನ ಆನಂದಪುರಂನ ಮುರುಘಾ ಮಠದಲ್ಲಿ ಗುರುವಾರ ಶ್ರೀ ಮುರುಘರಾಜೇಂದ್ರ ಸಂಸ್ಥಾನ ಮಠದ ವತಿಯಿಂದ ಏರ್ಪಡಿಸಿದ್ದ ಕಂಚಿನ ರಥ ಕಾರ್ತಿಕ ರಥ ದೀಪೋತ್ಸವ ಮತ್ತು ಭಾವೈಕ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಐಕ್ಯಾಟ್ ಏರ್ ಆಂಬ್ಯುಲೆನ್ಸ್ ಸಂಸ್ಥಾಪಕ ನಿರ್ದೇಶಕಿ ಡಾಕ್ಟರ್ ಶಾಲಿನಿ ನಾಳ್ವಡ್ ಅವರಿಗೆ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪತ್ರಕರ್ತ ಜಿ ನಾಗೇಶ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೋಣಂದೂರು ಲಿಂಗಪ್ಪ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬಿ. ಟಾಕಪ್ಪ, ವಿ.ಟಿ. ಸ್ವಾಮಿ, ಶಿಲ್ಪಾ ಪಾಟೀಲ್, ಲಿಂಗಸ್ವಾಮಿ ಗೌಡ, ಡಾಕ್ಟರ್ ಸುಜಯ್ ಆಲವಳ್ಳಿ, ಸುಭಾಷ್ ಕೌತಳ್ಳಿ, ಕೆ.ಬಿ. ದಾನೇಶ್, ಶೇಖರಯ್ಯ ಅವರಿಗೆ ಗುರುರಕ್ಷೆ ನೀಡಲಾಯಿತು. ಹಾಸ್ಯ ಭಾಷಣಗಾರ್ತಿ ಸಂಧ್ಯಾ ಶೆಣೈ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕುಂದಗೋಳು ಮಠದ ಶ್ರೀ ಅಭಿನವ ಚನ್ನಬಸವಣ್ಣಜ್ಜ ಸ್ವಾಮಿಗಳು, ವಿಧಾನ ಪರಿಷತ್ ಸದಸ್ಯರಾದ ಡಿ.ಎಸ್. ಅರುಣ್, ಡಾಕ್ಟರ್ ಧನಂಜಯ ಸರ್ಜಿ, ಡಾಕ್ಟರ್ ಆರ್.ಸಿ. ಜಗದೀಶ್, ವಿವಿಧ ಮಠಾಧೀಶರು ಹಾಜರಿದ್ದರು. ನಂತರ ಕಂಚಿನ ರಥ ದೀಪೋತ್ಸವ, ಪಲ್ಲಕ್ಕಿ ಉತ್ಸವ, ಸಿಡಿಮದ್ದು ಪ್ರದರ್ಶನ ನಡೆಯಿತು. ಈ ಕೃತ್ಯದ ಮೂಲಕ ಎಲ್ಲರ ಹೃದಯವಾಗಿರುವ ಭಗವದ್ ಆರಾಧನೆ ನಾನು ಮಾಡ್ತಾ ಇದ್ದೇನೆ ಅನ್ನುವ ಎಚ್ಚರ ಇತ್ತು ಅಂತಂದ್ರೆ, ಗಮನಿಸಿ, ದೇವರ ಆರಾಧನೆಗೆ ನಾವು ಪರಿಮಳ ಭರಿತವಾದಂತಹ ಪುಷ್ಪಗಳನ್ನು ಬಳಸ್ತೇವೆ, ರಸಭರಿತವಾಗಿರತಕ್ಕಂತಹ ಹಣ್ಣುಗಳನ್ನು ನಾವು ಬಳಸ್ತೇವೆ. ದುರ್ಗಾಷ್ಟಮಿ ಇರುವ ಹೂವನ್ನು, ಕೊಳೆಗುಣಾರುವ ಹಣ್ಣನ್ನು ದೇವರಿಗೆ ನೈವೇದ್ಯ ಕೊಡೋದಿಲ್ಲ. ನಮ್ಮ ವೃತ್ತಿ ಜೀವನವು ಭಗವದ್ ಆರಾಧನೆ ಆಗಬೇಕು ಅಂತಿದ್ದರೆ ಅಲ್ಲಿ ನಾವಿರುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಸುಗಂಧ ಭರಿತವಾಗಿರುವ ಪುಷ್ಪ ಆಗಬೇಕು, ರಸಭರಿತವಾದ ಹಣ್ಣಾಗಬೇಕು. ಮೋಸ, ಅವ್ಯವಹಾರ, ವಂಚನೆಗಳಿಗೆ ಎಡೆ ಇಲ್ಲದಂತೆ ನಾವು ಮಾಡುವ ವೃತ್ತಿ ಜೀವನ ಏನಿದೆ ಅದು ಭಗವಂತನಿಗೆ, ಎಲ್ಲರ ಹೃದಯದೊಳಗೆ ನೆಲೆಸಿರುವ ಭಗವಂತನಿಗೆ ಅರ್ಪಿಸುವಂತಹ ಸುಗಂಧಭರಿತವಾದಂತಹ ಹೂವು, ರಸಭರಿತವಾದಂತಹ, ಅದನ್ನೇ ವಚನ ಸಾಹಿತ್ಯದಲ್ಲಿ ಎಂದು ಕಾಳಬೇಡ, ಹೊರಬೇಡ, ಕುಸಿಯನ್ನು ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಮೂಲ ಸಂಗಮ ದೇವನ ಗುರುತಿಸುವ. ಮೋಸ, ಅವ್ಯವಹಾರ, ವಂಚನೆಗಳನ್ನು ಮಾಡ್ತೇವೆ, ಈ ಕಡೆ ಬಂದು ಯುವಕರೊಳಗೆ ದೇವರ ಆರಾಧನೆಯನ್ನು ಮಾಡ್ತೇವೆ ಅಂತಂದರೆ ದೇವರನ್ನು ಒಪ್ಪೋದಿಲ್ಲ, ದೇವರನ್ನು ಒಪ್ಪೋದಿಲ್ಲ. ನಮ್ಮ ಬದುಕು ವೃತ್ತಿ ಜೀವನವು ಪ್ರಾಮಾಣಿಕವಾಗಿದ್ದಾಗ ದೇವರಂತಾನೆ ಸ್ವಕರ್ಮಣ ಸಮಭ್ಯತ್ಯ ಸಿದ್ಧಿಂ ವಿಂದತಿ ಮಾನವ. ಈ ರೀತಿಯಾಗಿ ನೀವು ಬದುಕಿದಂದ್ರೆ ನಿಮಗೆ ಸಿದ್ಧಿ ಇದೆ, ನಾನು ಅನುಗ್ರಹಿಸ್ತೇನೆ. ಗುರುಗಳ ಮಾರ್ಗದರ್ಶನ ಬದುಕಿನ ನಮಗೆ ಯಾಕೆ ಬೇಕು ಅನ್ನುವುದು ಈ ಕಾರಣ. ಶ್ರೀಗಳವರು ಉತ್ಸವದ ಕಾಲದಲ್ಲಿಯೇ ಇಂತಹ ಸಮ್ಮೇಳನವನ್ನು ಕೂಡ, ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಡೆಸಿ
ನಮ್ಮ ಬದುಕು ಹೇಗಿರಬೇಕು? ಭಗವದ್ ಆರಾಧನೆ ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಅಲ್ಲ, ದಿನಕ್ಕೆ ಅರ್ಧ ಗಂಟೆ 1 ಗಂಟೆ ಅಲ್ಲ, ಬದುಕು ಪೂರ ಭಗವದ್ ಆರಾಧನೆ ಆಗಬೇಕು. ಬದುಕು ಪೂರ ಭಗವದ್ ಆರಾಧನೆ ಆಗಬೇಕು. ಭಗವದ್ ಆರಾಧನೆ ಬೇರೆ, ಬದುಕು ಬೇರೆ ಆಗಬಾರದು. ಬದುಕಿನಲ್ಲಿ ನಾವು ನಿತ್ಯ ಜೀವನದಲ್ಲಿ ಪ್ರತಿನಿತ್ಯ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮನೆ ಕೆಲಸ ಇದೆ, ಆಫೀಸ್ ಕೆಲಸ ಇದೆ, ಬ್ಯಾಂಕ್ ಕೆಲಸ ಇದೆ, ಮಾರ್ಕೆಟ್ ಅಲ್ಲಿ ಕೆಲಸ ಇರುತ್ತೆ. ಎಲ್ಲ ಹೊತ್ತನ್ನು ಹಂಚಿ ಹಾಕ್ತೇವೆ. ಊಟಕ್ಕೆ ಎಷ್ಟು ಹೊತ್ತು, ಆಟಕ್ಕೆ ಎಷ್ಟು ಹೊತ್ತು, ಪಾಠಕ್ಕೆ ಎಷ್ಟು ಹೊತ್ತು, ಆಫೀಸ್ ಕೆಲಸಕ್ಕೆ ಎಷ್ಟು ಹೊತ್ತು, ಮಾರ್ಕೆಟಿಗೆ ಎಷ್ಟು, ಬ್ಯಾಂಕಿಂಗ್ ಎಷ್ಟು ಕರೀತೀವಿ. ಎಲ್ಲ ಕೆಲಸಗಳಿಗೂ ಹೊತ್ತನ್ನು ಹಂಚಿ ಹಾಕ್ತೇವೆ. ಅದರಂತೆ ಇನ್ನೊಂದು ಕೆಲಸ ಇದೆ ಬದುಕಿನಲ್ಲಿ. ಏನು? ಉಸಿರಾಟ. ಬ್ರೀದಿಂಗ್, ಉಸಿರಾಟ ಇದೆ ಅಲ್ಲ. ದೇವರಿಗೆ ಎಷ್ಟು ಹೊತ್ತು ಉಸಿರಾಡಬೇಕು? ಒಂದು ಸಣ್ಣ ಸಾಮಾನ್ಯ ಪ್ರಾಣಿ ಪಕ್ಷಿಗಳು ಕ್ರಿಮಿ ಕೀಟಗಳು ಕೂಡ ತಾವು ಹುಟ್ಟಿದ್ದಕ್ಕೆ ಏನಾದರೂ ಒಂದು ಸಾರ್ಥಕತೆಯನ್ನು ತೋರಿಸ್ತಾವೆ, ಬದುಕ್ತಾವೆ. ಯಾವುದೇ ಬರಲಿ ಅದರಿಂದ ಒಂದು ಸಾರ್ಥಕತೆ ಇದೆ ಅಂತ ಅವರು ಶ್ರಮ ಪಡ್ತಾವೆ, ಬದುಕನ್ನು ಪೋಷಿಸ್ತಾವೆ, ಆಶಿಸ್ತವೆ, ಬದುಕ್ತವೆ. ಇದನ್ನ ಇವತ್ತು ಮನುಷ್ಯನಾಗಿ ನಾವೊಂದು ಭಾವಿಸ್ತೇವೆ ಹೋದ್ರೆ ಅವುಗಳಿಗಿಂತಲೂ ಕಷ್ಟ ಕಾರಣವಾದ ಸಂತೋಷ ಅಂತ ಹೇಳ್ತಾರೆ. ಅದಕ್ಕೆ ನಾವು ಬದುಕು ಅನ್ನೋದನ್ನ ಆ ರೀತಿಯಾಗಿ ಪ್ರೀತಿಸಬೇಕು, ಅದನ್ನು ಗೌರವಿಸಬೇಕು, ಮತ್ತೆ ಅದನ್ನು ಸಾರ್ಥಕಪಡಿಸಬೇಕು. ಎಂಥ ಮಾನವ ಜನ್ಮ ಏನು ಕೇಳಿಸಿಬಿಟ್ರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿದೆ ಗೊತ್ತಯ್ಯ. ನಾಲಿಗೆ, ಕಣ್ಣು, ಕಿವಿ ಇವನ್ನೆಲ್ಲ ಕೊಟ್ಟಿದ್ದಾನೆ. ಆದರೆ ಕಾಲಹರಣ ಜ್ಞಾನ ನೀವು ಮರ್ತಿರತ್ವಯ್ಯ. ನಾಳೆ ಕಾಲ ಎಂಬುದು ಬಂದು ಕಾಲು ಹಿಡಿದು ಎಳೆಯುವಾಗ ತಾಳು ಅಂದರೆ ತಾಳತ್ವಯ್ಯ. ಅದಕ್ಕೆ ಅಲ್ಲಿ ಹೋಗುವುದರ ಮುನ್ನ ಅದನ್ನು ಬಸವಣ್ಣವರು ಎಷ್ಟು ಹೇಳ್ತಾರೆ ಅಂದರೆ, ನೆರೆ ಕೆನ್ನೆಗೆ ತೆರೆ ಕಲ್ಲಕ್ಕೆ ಶರೀರ ಊರು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಓದು ಹಿಡಿಯದ ಮುನ್ನ, ಮುಟ್ಟಿದ್ದ ಒಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸೋ ಕೂಡದ ಸಂಗಮ ದೇಗುಣ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಮನುಷ್ಯನಿಗೆ ಶಾಪಗಳು ಕೊಡ್ತಾನೆ ದೇವರು. ಏನು ನೆರೆ ಬಂದು ಕೂದಲು ಬೆಳೆದಾದರು ಆಗ ನಾವೇನು ಮಾಡ್ತೀವಿ, ಕಪ್ಪು ಬಣ್ಣ ಹಚ್ಕೊಂತೀವಿ, ಗೆದ್ದೆ ನಿಂತೀವಿ. ಕಣ್ಣು ಮಂಜು ಆಗುತ್ತೆ, ಕಸಕ ಹಾಕ್ತೀವಿ, ಗೆದ್ದು ನಿಂತೀವಿ. ಹಾಗೆಯೇ ಇವತ್ತು ಕಿವಿ ಕೇಳಬೇಕಾದ್ರೆ ಮಿಷನ್ ಹಾಕ್ಕೊಳ್ತೀವಿ, ಗೆದ್ದು ನಿಲ್ತೀವಿ. ಹೀಗೆಲ್ಲದನ್ನು ಎದುರಿಸ್ತಾ ಹಲ್ಲು ತಿನ್ನಿಸ್ತಾರಂತೆ, ಹಲ್ಲು ಹೊಲಸಕ್ಕೆ ಹಾಕ್ಸ್ಕೊಳ್ತೀವಿ. ಯಾವ ಒಂದೇ ಇಲ್ಲ, ಕೊನೆಯ ವಸ್ತ್ರ ಬಿಡ್ತಾನಂತೆ ಸಾವು. ಹಾಗಾಗಿ ಇವೆಲ್ಲ ಬರೋದಕ್ಕೆ ಮುಂಚೆ ಪೂಜಿಸೋ ಕೂಡಲ ಸಂಗಮ ದೇವ. ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಅಳವಡಿಸಿಕೊಂಡ್ರೆ ಆಗ ನಮ್ಮ ಬದುಕಿನ ಸಾರ್ಥಕತೆ ಬರ್ತದೆ. ಇವತ್ತು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಂಥ ಪೇಜಾವರ ಸ್ವಾಮಿಗಳು ಭಾಳ ಒಳ್ಳೆಯ ಮಾತು ಹೇಳಿದರು. ಒಂದು ವಚನವೇ ಉದಾಹರಿಸಿದ್ರು, ಕಳಬೇಡ, ಕೊಲಬೇಡ, ಉಸಿರು ಬೇಡ. ಈ ವಚನ ಪೂರ್ಣ ಹೇಳಿದರು ಸ್ವಾಮಿ. ಈ ರೀತಿಯಾಗಿ ನಾವು ಬದುಕಿದ್ರೆ, ನಮ್ಮ ಜೀವನದಲ್ಲಿ ಈ ತತ್ವಗಳನ್ನು ಅಳವಡಿಸಿಕೊಂಡ್ರೆ ನಾವು ಸುಖ, ಶಾಂತಿ, ನೆಮ್ಮದಿಗಾಗಿ ಎಲ್ಲೂ ಹುಡುಕಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹಲವನೇ ಮಾತುಗಳನ್ನು ಹೇಳಿದರು ಬಸವಣ್ಣನ ವಚನಗಳನ್ನು ಉದಾಹರಿಸಿ. ಇನ್ನೊಂದು ಮಾತು ಹೇಳಿದರು ಪೇಜಾವರ ಸ್ವಾಮಿಗಳು, ದೇವರನ್ನು ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗ್ತಿದ್ದಾರೆ. ಶ್ರವಣಬೆಳಗೊಳ ದಿಗಂಬರ ಜೈನ ಮಠದ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಸ್ವಾಮಿಗಳು ನವೆಂಬರ್ 26ರಂದು ಪ್ರಥಮ ಬಾರಿಗೆ ಸಾಗರಕ್ಕೆ ಮಂಗಳಪುರ ಪ್ರವೇಶ ಮಾಡಲಿದ್ದಾರೆ ಎಂದು ಜೈನ ಸಮಾಜದ ವೇಟಿಸ್ವಾಮಿ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸರ್ವತೋಭದ್ರ ಜೈನ ಸಮಾಜದ ಅಧ್ಯಕ್ಷ ಗಜೇಂದ್ರ ಜೈನ್, ಯಶೋಧರ ಇಂದ್ರ ಮಾತನಾಡಿದರು. ಗೋಷ್ಠಿಯಲ್ಲಿ ದಿನೇಶ್, ಚಂದ್ರಕಲಾ ರಾಜಕುಮಾರ್ ಜೈನ್, ಪದ್ಮರಾಜ್ ಜೈನ್, ವೀರೇಂದ್ರ, ಪದ್ಮಾವತಿ, ವೀರರಾಜ್, ರೂಪಾ, ಜ್ಯೋತಿಸ್ವಾಮಿ, ಮಹಾವೀರ್, ನೇಮಯ್ಯ ಜೈನ್, ಬಾಹುಬಲಿ ಇನ್ನಿತರರು ಹಾಜರಿದ್ದರು.
ಮುಕ್ತಾಯ ಆಗುತ್ತೆ. ಅದಾದ ನಂತರ ಬಸ್ತಿಗೆ ಶ್ರೀಗಳು ಆಗಮಿಸ್ತಾರೆ. ವಿಶೇಷವಾಗಿ ಒಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸಂಸ್ಕೃತಿ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು, ಶ್ರೀ ಕ್ಷೇತ್ರ ಸ್ವಾಮಿ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಅಕರಂಕ ಕೇಸರಿ ಸ್ವಸ್ಯಶ್ರೀ ಭಟ್ಟಾಚಾರ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಗಳಿಗೆ ಗೌರವವಂದನಾ ಕಾರ್ಯಕ್ರಮವನ್ನು ಮಧ್ಯಾಹ್ನ 2:30ಕ್ಕೆ ಆಯೋಜನೆ ಮಾಡಲಾಗಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಸಹ ಉಸ್ತುವಾರಿ ಸಚಿವರು ಬರ್ತಾರೆ. ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರವರು ಆಗಮಿಸ್ತಾರೆ. ಸಂಸದರಾದ ರಾಘವೇಂದ್ರ ಅವರು ಬರ್ತಾರೆ. ವಡಂಬೈಲ್ನ ಧರ್ಮದರ್ಶಿಗಳಾದ ಎಚ್.ಎಂ. ಯುವರಾಜ್ ಜೈನ್ ಅವರು ಇರ್ತಾರೆ. ಮಾಜಿ ಸಚಿವರಾದ ಅಬ್ದಾಳ್ ಆಲಪ್ಪನವರು ಇರ್ತಾರೆ. ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಇರ್ತಾರೆ. ಪದ್ಮಶ್ರೀ ಮಹಿಳಾ ಸಮಾಜದ ಚಂದ್ರಕಲಾ ಜೈನ್ ಇರ್ತಾರೆ. ಎಲ್ಲ ಅದರ ಜೊತೆಯಲ್ಲಿ ಶ್ವೇತಾಂಬರ ಜೈನ ಸಮಾಜದ ಜಗನ್ಲಾಲ್ ಇರ್ತಾರೆ. ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ವೋತ್ತಮಭದ್ರ ಜೈನ ಸಮಾಜದ ಅಧ್ಯಕ್ಷರಾದ ಗಜೇಂದ್ರ ಜೈನ್ ಅವರ ಅಧ್ಯಕ್ಷತೆಯಲ್ಲಿ ಇದೇ 26ಕ್ಕೆ ನಡೆಯುತ್ತೆ. ಪೂಜ್ಯ ಶ್ರೀಗಳನ್ನು ವಿಶೇಷವಾಗಿ ಸಾಗರಕ್ಕೆ ಬರಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ಅವರನ್ನು ವಿವಿಧ ಆಯಾಮಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಬೆಳಗ್ಗೆ 8:30ಕ್ಕೆ ಸರಿಯಾಗಿ ತ್ಯಾಗರ್ತಿ ವೃತ್ತದಿಂದ ಬೈಕ್ ಮತ್ತು ಕಾರ್ ರ್ಯಾಲಿಗಳ ಮುಖಾಂತರ ಪೂಜ್ಯ ಶ್ರೀಗಳನ್ನು ಬರಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಂದ ಗಣಪತಿ ದೇವಸ್ಥಾನದ ವಿಶೇಷವಾಗಿ ಅಲ್ಲಿ ಮೆರವಣಿಗೆಯಲ್ಲಿ ಸಂದರ್ಭದಲ್ಲಿ ಅನೇಕ ಕಲಾಕೃತಿಗಳು ಸಹ ಇರ್ತವೆ. ಅದಾದ ನಂತರ ಶ್ವೇತಾಂಬರ ಬಸ್ತಿಯಿಂದ ಅಧಿಕೃತವಾದ ಮೆರವಣಿಗೆ ಆರಂಭ ಆಗುತ್ತೆ. ಅಲ್ಲಿ ವಿವಿಧ ವಾದ್ಯವೃಂದಗಳು, ಕಲಾ ತಂಡಗಳು, ಪೂರ್ಣಕುಂಭ ಕಲಶಗಳು, ಹೀಗೆ ಅನೇಕ ತಂಡಗಳೊಂದಿಗೆ ಆ ಕಾರ್ಯಕ್ರಮ ಆರಂಭ ಆಗುತ್ತೆ. ನಗರದ ಪ್ರಮುಖ ಬೀದಿಗಳಲ್ಲಿ ಶ್ವೇತಾಂಬರ ಬಸ್ತಿಯಿಂದ ಆರಂಭ ಮಾಡಿ ಹಿಂದೂ ಸರ್ಕಲ್ಲು, ಮಾರ್ಕೆಟ್ ರಸ್ತೆ, BS ರಸ್ತೆ, ಅಶೋಕ್ ರಸ್ತೆ, ಸಾಗರವಾಡಿ ಸರ್ಕಲ್ಲು, ಪೊಲೀಸ್ ಸ್ಟೇಷನ್ ಸರ್ಕಲ್ಲು, ನೆಹರು ಮೈದಾನ, ಅಲ್ಲಿಂದ ನೆಹರು ಮೈದಾನದ ಬಸ್ತಿಗೆ ಬಂದು ಸೇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾದ ಗಮನ ಸೆಳೆಯುವಂಥ ರೀತಿಯಲ್ಲಿ ಈಗಾಗಲೇ ಪ್ರಚಾರವನ್ನು ಸಹ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಹ ಎಲ್ಲರಿಗೂ ಕೊಡಲಾಗಿದೆ. ತಾಲೂಕಿನ, ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಮಠಗಳಿಗೆ ಮತ್ತು ಬೇರೆ ಬೇರೆ ಪ್ರಮುಖರಿಗೆ ಮಾಹಿತಿಯನ್ನು ಸಹ ನೀಡಲಾಗಿದೆ. ಎಲ್ಲರನ್ನೂ ಅಧಿಕೃತವಾಗಿ ಆಹ್ವಾನ ಮಾಡುವ ಈ ಸ್ವಾಮೀಜಿಯವರು ಸಾಗರದವರು. ಇವರು ವಿದ್ಯಾಭ್ಯಾಸ ಇಲ್ಲೇ ಆಗಿದೆ ಮತ್ತು ಉಜಿರೆನಲ್ಲೂ ಆಗಿದೆ. ಮುಂದೆ ಇವರು ಪೀಠಾಧಿಪತಿಗಳಾಗಿ ದೊಡ್ಡ ನಮ್ಮ ಸಂಸ್ಥಾನದ ದೊಡ್ಡ ಮಟ್ಟದ ಸ್ವಾಮಿ, ಅದಕ್ಕೆ ಪೀಠಾಧಿಪತಿಗಳಾಗಿದ್ದಾರೆ. ಅವರನ್ನು ನಾವು ಸಾಗರಕ್ಕೆ ಮೊದಲನೇ ಸಾರಿ 3 ವರ್ಷ ಆಗಿದೆ ಅವರು ಪೀಠಾಧಿಪತಿಗಳಾಗಿ. ಮೊದಲನೇ ಬಾರಿ ನಾವು ಅನುಭವಿಸ್ತಾ ಇದ್ದೀವಿ. ಕಾರ್ಯಕ್ರಮ ಸರಿಯಾಗಿ ಆಗುತ್ತೆ ಅಂತ ವಿ ಸ್ವಾಮಿ ಹೇಳಿದ್ದಾರೆ. ನಮ್ಗೆ ಏನಪ್ಪ ಅಂದರೆ ಬೆಳಿಗ್ಗೆ 9:30 ಕಾರ್ಯಕ್ರಮ ಚಾಲೂ ಆಗುತ್ತೆ. ಇಲ್ಲಿ ಶ್ವೇತಾಂಬರ ಬಸ್ತಿ ಗಣಪತಿ ದೇವಸ್ಥಾನದಿಂದ ನಮ್ಮ ಮೆರವಣಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ಜಾಗೃತಿ ಕ್ರಾಸಿಂದ ಗಣಪತಿ ದೇವಸ್ಥಾನದವರೆಗೂ ಕಾರು ಮತ್ತು ಬೈಕುಗಳ ಮುಖಾಂತರ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೀವಿ. ಆ ನಂತರ ಬೆಳಿಗ್ಗೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಸಮಾಜದವರಿಗೆ ಮತ್ತು ಎಲ್ಲರಿಗೂ ನಾವು ಬೆಳಿಗ್ಗೆ ತಿಂಡಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಮ್ಮ ಬಸ್ತಿಯಲ್ಲಿ ನೆಹರು ಫೀಲ್ಡ್ ಕಾರ್ಯಕ್ರಮ ತಿಂಡಿ ಮುಗಿಸ್ಕೊಂಡು ಕಾರ್ಯಕ್ರಮಕ್ಕೆ ಎಲ್ಲರೂ 9:30ಕ್ಕೆ ಹಾಜರಾಗಬೇಕಿದ್ದೀವಿ ಶ್ವೇತಾಂಬರ ಬಸ್ತಿಯಲ್ಲಿ. ಇಲ್ಲಿಂದ ನಾವು ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ನಾವು ರೂಟನ್ನು ಮುಗಿಸಿದ್ದೇವೆ. ಮೆರವಣಿಗೆ ನಡೆಯುತ್ತೆ. 12:30 ಅಷ್ಟೊತ್ತಿಗೆ ನಮ್ಮದು ಪೂಜೆ ನಡೆಯುತ್ತೆ ನಮ್ಮ ಬಸ್ತಿಯಲ್ಲಿ. ಆ ನಂತರದಲ್ಲಿ ಊಟದ ವ್ಯವಸ್ಥೆ ಇದೆ. ಊಟ ಆದಮೇಲೆ 2:30ಯಿಂದ ಸಭಾ ಕಾರ್ಯಕ್ರಮ ಆಗುತ್ತೆ. ಸಭಾ ಕಾರ್ಯಕ್ರಮದ ನಂತರ ನಿಮ್ಮ ಏನಾದರೂ ಬೇರೆ ಇತರೆ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ನಾವು ನಮ್ಮ ಸಮಾಜದವರೇ ಅಲ್ಲದೆ ಬೇರೆ ಇತರೆ ಎಲ್ಲ ಸಮಾಜದವರನ್ನು ನಾವು ಆಮಂತ್ರಿಸಿದ್ದೀವಿ. ಮತ್ತು ಪ್ರಮುಖವಾಗಿ ರಾಜಕೀಯ ಗಣ್ಯರನ್ನು ಆಮಂತ್ರಿಸಿದ್ದೀವಿ. ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಗಣ್ಯರನ್ನು ಆಮಂತ್ರಿಸಿದ್ದೀವಿ. ಮತ್ತು ಸಾಗರ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿರುವ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು 60:40 ಅನುಪಾತದಲ್ಲಿ ಅಳವಡಿಸುವಂತೆ ಒತ್ತಾಯಿಸಿ ಗುರುವಾರ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ವತಿಯಿಂದ ಬೈಕ್ ರ್ಯಾಲಿ ನಡೆಸಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು.
ವೇದಿಕೆಯ ತಾಲೂಕು ಅಧ್ಯಕ್ಷ ಮನೋಜ್ ಕೊಗ್ವೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಸೋಮಶೇಖರ್, ಪ್ರಮುಖರಾದ ಶ್ಯಾಮಲಾ ಆನಂದಪುರಂ, ರವಿ ಶಿವಮೊಗ್ಗ, ರಾಘವೇಂದ್ರ HB, ತೀನಾ ಶ್ರೀನಿವಾಸ್, ಕುಂಟಗೋಡು ಸೀತಾರಾಮ್, ಅರುಣ್, ಸುಧಾಕರ್ ಕೊಗ್ವೆ, ಗಣಪತಿ ಪಡವಗೋಡು, ಸಂದೀಪ್, ಮಹೇಶ್, ಪುನೀತ್, ಕುಶಾ ಕಾಗೋಡು ಇನ್ನಿತರರು ಹಾಜರಿದ್ದರು. ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವುದೇ ಭಾಷೆನೂ ಅವರಿಗೆ ಬರೋದಿಲ್ಲ. ಇಲ್ಲಿ ವ್ಯವಹಾರವನ್ನ ನಮ್ಮ ಕನ್ನಡ ಸಾರ ಸುತ್ತಮುತ್ತಲಿನ ಜನರು ಬಂದೇ ಇಲ್ಲಿ ವ್ಯವಹಾರ ಮಾಡೋದು. ಹಾಗಾಗಿ ಇಲ್ಲಿ ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ, ಇಲ್ಲಿ ಒಬ್ಬ ಕೆನರಾ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಅದು ಬಂದ್ರೆ ಅವನಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರುತ್ತೆ. ಒಬ್ಬ ರೈತ ತನ್ನ ಒಂದು ಸಾಲದ ವ್ಯವಹಾರವನ್ನ ಮಾಡೋದಕ್ಕೆ ಆ ಬ್ಯಾಂಕಲ್ಲಿ ಹೋಗ್ತಾನೆ. ಆದ್ರೆ ಅವನ ಮ್ಯಾನೇಜರು ಹಿಂದಿ ಮಾತಾಡ್ತಾನೆ. ಇವರಿಗೆ ಹಿಂದಿ ಬರಲ್ಲ, ಅವನು ಕನ್ನಡ ಮಾತಾಡಲ್ಲ. ಹಾಗಾದಾಗ ನಮ್ಮ ರೈತ ಹೇಗೆ ವ್ಯವಹಾರ ಮಾಡಬೇಕು? ಇಲ್ಲಿ ಸರ್ಕಾರದ ಆದೇಶನೇ ಇದೆ, ಇವರಿಗೆ ಇಲ್ಲಿ ಕೆಲಸ ಮಾಡಿ 6 ತಿಂಗಳೊಳಗೆ ಕನ್ನಡನ ಕಲಿಬೇಕು, ಕನ್ನಡ ಕಲಿತು ಇಲ್ಲಿನ ಜನರ ಜೊತೆಗೆ ವ್ಯವಹಾರ ಮಾಡಬೇಕು ಅಂತ. ಆದ್ರೆ ಆ ಮ್ಯಾನೇಜರು ನೀವೇ ಹಿಂದಿ ಕಲ್ಕೊಂಡು ಬರ್ರಿ ಅಂತ ಹೇಳಿ ಉತ್ತರದಿಂದ ಮಾತಾಡ್ತಾನೆ. ಹಾಗಾಗಿ ಇಲ್ಲಿ ಇವರಿಗೆ ಹೇಳೋರು ಯಾರು ಕೇಳೋರಿಲ್ವಾ? ನಾವು ಅವರಿಗೆ ಇವತ್ತು ಈ ಜಾಗೃತಿ ಉದ್ದೇಶನೇ ಇದು. ಪೋಸ್ಟ್ ಆಫೀಸಲ್ಲಾಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಯಾವುದೇ ಸಿಬ್ಬಂದಿಗಳು ಹಿಂದಿಗಳು ನಾವು ಕರೆಯಿಂದ ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ಡಿಸೆಂಬರ್ 31ರೊಳಗೆ ನೀವು ಸಾಗರದಲ್ಲಿ ಯಾವ್ಯಾವ್ದು ಇಂಗ್ಲಿಷ್ ಬೋರ್ಡ್ ಇದೆ ದೊಡ್ಡದು ಅವನ್ನೆಲ್ಲ ಕಿತ್ತೋಸ್ಬೇಕು. ಇಲ್ಲ ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿ ನಾವೇ ಮಸಿ ತಂದು ಕಪ್ಪು ಮಸಿ ತಂದು ಆ ಬೋರ್ಡಿಗೆ ಬಡದು ಆ ಬೋರ್ಡ್ಗಳನ್ನೆಲ್ಲ ಕಿತ್ತೋಗಿರ್ತೀವಿ. ಗ್ರೀನ್ ಅಂಬಾಸಿ ಆಗಿರ್ಬೋದು, ಸೋಪಣಿಕೆ ಹೋಟೆಲ್ ಆಗಿರ್ಬೋದು, ಯಾವ ಉದ್ಯಮಿಗಳು ಯಾರೇ ಆಗಿರೋ ಸರಿ ನಾವು ಯಾರಿಗೂ ಬಿಡೋದಿಲ್ಲ. ಇವತ್ತು ಶಾಂತ ರೀತಿಯಲ್ಲಿ ನಾವು ಹೋರಾಟ ಮಾಡಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನ ನಾಳೆ ನೀವೆಲ್ಲರೂ ಈ ಬೋರ್ಡನ್ನ ಕಿತ್ತಿಲ್ಲ ಅಂದ್ರೆ ನಾಳೆ ದಿನ ಯಾವ ರೀತಿ ಹೋರಾಟಕ್ಕೂ ನಾವು ಸಿದ್ಧವಿವೆ. ಅದಕ್ಕೆ ನೇರವಣೆ ಈ ಆಯುಕ್ತರು ನಾಗಪುರ ನೇರವಣೆ ಆಗ್ತಾರೆ. ಯಾಕಂದ್ರೆ ನಾವು 6 ತಿಂಗಳ ಮುಂಚೆನೇ ಒಂದ್ಸಲ ಮನವಿ ಕೊಟ್ಟಿದ್ವಿ. ಇವತ್ತು ಬೇಕಾದ ಮೂಲಕ ನಿಮಗೆ ಒಂದು ಮನವಿ ಕೊಡ್ತಾ ಇದ್ವಿ. ಇನ್ನೂ ನೀವು ಎಚ್ಚರಿಕೆಗೊಂಡು ಈ ಬೋರ್ಡ್ನ. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.